ಪ್ರಶ್ನೆಯನ್ನು ಮಾನ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಂಡ್ ಪವರ್, ಅದರಿಂದ ಭಾಳಷ್ಟು ರಸ್ತೆಗಳು ಹಾಳಾಗ್ತಾ ಇವೆ. ತಾವು 10 ಕೋಟಿ ರೂಪಾಯಿ ಕೊಟ್ಟಿದ್ರ ಬಗ್ಗೆ 3054ನಲ್ಲಿ 81 ಲಕ್ಷ ಕೊಟ್ಟಿದ್ರ ಬಗ್ಗೆ ಎಲ್ಲವೂ ಕೂಡ ಕೊಟ್ಟಿದ್ದೀವಿ. ನಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಂಡ್ ಪವರ್ ಅಡ್ಡಾಡಿ ನಾವು ಎಷ್ಟು ರಸ್ತೆಗಳು ಮಾಡ್ಬೋದು, ಇದರಲ್ಲಿ ಏನು ಹಾಳಾಗಿದ್ದಾವೆ ಕೆಲವೊಂದಿಷ್ಟು ಮಾತು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲವನ್ನೂ ಕೂಡ ತಂದಿದ್ದೇನೆ. ನಮ್ಮಲ್ಲಿ ಅಲ್ಲಿರ್ತಕ್ಕಂಥದ್ದು ಅವರು ನೋಟಿಸ್ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದೆ. ಯಾವುದೇ ನೋಟಿಸ್ ಕೊಟ್ಟರು ಕೂಡ ಅವ್ರು ಕೇರ್ ಅನ್ನೋದಿಲ್ಲ. ಪರಿಸ್ಥಿತಿ ಏನಾಗಿದೆ, ತಾವು ಹೇಳಿದೆ ನೋಟಿಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ತನಕ ಉತ್ತರವನ್ನು ಅವ್ರು ಕೊಡೋದಿಲ್ಲ. ಪರಿಸ್ಥಿತಿ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, 40-45 ಟನ್ ತಗೊಂಡು ಅಡ್ಡಾಡ್ತಾರೆ ಅವರು. ನಮ್ದಿರ್ತಕ್ಕಂಥದ್ದು 15 ಟನ್ ಮಾತ್ರ ಕೆಪಾಸಿಟಿ. ಭಾಳಷ್ಟು ರಸ್ತೆಗಳು ಹಾಳಾಗ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ, ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ, ಅಲ್ಲಿರ್ತಕ್ಕಂಥ ರೈತರು ಅಥವಾ ಯಾವುದೋ ಸಂಘಟನೆಗಳು ಹೋಗಿ ಅಂತ ತಡೆ ಮಾಡಿದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಹೇಗಿದ್ದಾರೆ ಅಂತೇಳಿ, ಪೊಲೀಸರು ಹೇಗಿದ್ದಾರೆ ಅಂದರೆ ಪೊಲೀಸರು ನಮ್ಮ ರೈತರನ್ನ ಕರೆದು ಜಬರ್ಸೋದು, ಕೇಸ್ ಹಾಕೋದು ಮಾಡ್ತಾರೆ ಹೊರತು ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದಕ್ಕೆ ದಯವಿಟ್ಟು ಕಡಿವಾಣ ಹಾಕ್ಲೇಬೇಕು. ಯಾಕಂದರೆ ಸುಮಾರು 15, 14, 14, 15 ಒಂದು ಪವರ್ ವಿಂಡ್ಗಳು ನಮ್ಮಲ್ಲಿ ಬಂದಿದ್ದಾವೆ. ನಮ್ಮ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಯಾವುದೇ ಪರಿಸ್ಥಿತಿ ಒಳಗೆ ಅಡ್ಡಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ಏನು ಇದು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ, ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಒಂದು ರಸ್ತೆ, ನಮ್ಮ ರಸ್ತೆ ಮೇಲೆ ಹೋಗ್ಬೇಕು. ನಮ್ಮ ರಸ್ತೆ ಏನಾದರೂ ಬಂದ್ ಮಾಡಿದರೆ ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಬಂದು ಅವ್ರು ಜಬರಿಸ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಸರ್ಕಾರ ರೈತರ ಪರವಾಗಿರ್ಬೇಕಾ ಅಥವಾ ಏನು ಅವ್ರ ಪರವಾಗಿರ್ಬೇಕಂತಕ್ಕಂಥ ಕೂಡ ತಾವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಬರೀ ನೋಟಿಸ್ ಕೊಟ್ಟರೆ ಸಾಲದು, ನೋಟಿಸ್ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆನೂ ತಾವು ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಯಾವುದೇ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವರು, ತಮ್ಗೆ ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ತಗೊಂಡ್ಬರ್ಬೇಕಲ್ಲ ಅವ್ರು. ಆ್ಯಕ್ಚುಲಿ ಅಲ್ಲಿಂದ ಯಾವುದಕ್ಕೆ ಪಂಚಾಯತಿಗೆ ಹೋಗೋದಿಲ್ಲ ಅವರು. ಡೈರೆಕ್ಟ್ ಅವ್ರು ಏನಿದ್ರು ಪೊಲೀಸ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾನು ಒಮ್ಮೆ ಜಿಲ್ಲಾ KDP ಒಳಗೂ ಹೇಳಿದ್ದೆ. ನಾನು ಮಾನ್ಯ ನಮ್ಮ ಸಚಿವರು ಕೂಡ ತಂಗಡಿಯವರು ಹೇಳಿದ್ರು, ಇಲ್ಲ ಇದನ್ನು ಕರೆದು ಮೀಟಿಂಗ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಯಾವ ಸಭೆನೂ ಆಗಿಲ್ಲ. ಅದಕ್ಕೆ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ವಿನಂತಿ.